ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ. ಇಂಗು ಗುಂಡಿಯಲ್ಲಿ ಅಸ್ಥಿ ಪಂಜರ ಸಿಕ್ಕಿರುವುದು ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಪಾರ್ಟ್ಮೆಂಟ್ನಲ್ಲಿ 2 ದಿನದ ಹಿಂದೆ ಪತ್ತೆಯಾಗಿರುವುದು ಈ ಅಸ್ಥಿ ಪಂಜರ. ಅಪಾರ್ಟ್ಮೆಂಟ್ನ ಇಂಗು ಗುಂಡಿಯನ್ನು ಸ್ವಚ್ಛ ಮಾಡುವಾಗ ಅಸ್ಥಿ ಪಂಜರ ಸಿಕ್ಕಿದೆ. ಅಸ್ಥಿ ಪಂಜರವನ್ನು ವಶಕ್ಕೆ ಪಡೆದು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಪೊಲೀಸರು ಯುಡಿಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಬೇಗೂರು ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಅಸ್ಥಿಪಂಜರದ ಪಳೆಯುಳಿಕೆಗಳು ಪತ್ತೆಯಾಗಿರ್ತಕ್ಕಂಥದ್ದು. ನಾವೀಗ ಆ ಅಸ್ಥಿಪಂಜರ ಪತ್ತೆಯಾದಂಥ ಸ್ಥಳದಲ್ಲಿದ್ದೇವೆ. ಟಿವಿನ ದೃಶ್ಯಾವಳಿಗಳು ನೀವು ಗಮನಿಸಬಹುದಾಗಿದೆ. ಈ ಒಂದು ಮೇಲ್ಭಾಗದಲ್ಲಿ ಏನು 221 ಮತ್ತು 321 ಏನಿದೆ, ಈ ಒಂದು ಅಪಾರ್ಟ್ಮೆಂಟ್ನ ಕೆಳಮಹಡಿಯಲ್ಲಿ ವೆಹಿಕಲ್ಗಳನ್ನು ಪಾರ್ಕ್ ಮಾಡುವಂಥ ಪಾರ್ಕಿಂಗ್ ಜಾಗದಲ್ಲಿ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಒಂದು ಇಂಗು ಗುಂಡಿಯನ್ನು 2012ರಿಂದಲೂ ಕೂಡ ಕ್ಲೀನ್ ಮಾಡಿರಲಿಲ್ಲ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಜೂನ್ 16ರಂದು ಈ ಇಂಗು ಗುಂಡಿಗಳನ್ನು ಅಳ್ಬುಗನ್ ಎಂಬುವರಿಗೆ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಇಲ್ಲಿನ ಅಪಾರ್ಟ್ಮೆಂಟ್ನ ಸಿಬ್ಬಂದಿ ಅವರು ನೇಮಕವನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಆತ ಇಂಗು ಗುಡಿಯನ್ನು ಕ್ಲೀನ್ ಮಾಡಬೇಕಾದ್ರೆ ಅಸ್ಥಿಪಂಜರದ ಪಳೆಯುಳಿಕೆಗಳು ಪತ್ತೆ ಆಗಿರ್ತಕ್ಕಂಥದ್ದು. ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ ನೀವು. ಈ ಅಪಾರ್ಟ್ಮೆಂಟ್ನ ಕೆಳಮಹಡಿಯಲ್ಲಿರ್ತಕ್ಕಂಥ ಇಂಗು ಗುಂಡಿಗಳು ಒಂದು 221 ಹಾಗೂ 321 ಏನು ಫ್ಲಾಟ್ಗಳಿಗೆ ಪಾರ್ಕಿಂಗ್ ಅನ್ನು ಮಾಡೋದಕ್ಕೆ, ವೆಹಿಕಲ್ ಅನ್ನ ಪಾರ್ಕಿಂಗ್ ಮಾಡೋದಕ್ಕೆ ಜಾಗವನ್ನ ಮೀಸಲಾಗಿಟ್ಟಿದ್ದಾರೆ. ಈ ಒಂದು ಜಾಗದಲ್ಲಿ ಇಂಗು ಗುಂಡಿಯ ಒಳಭಾಗದಲ್ಲಿ ಅಸ್ಥಿಪಂಜರ ಪತ್ತೆ ಆಗಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ಇದು ಪುರುಷ ವ್ಯಕ್ತಿಯ ಅಸ್ಥಿಪಂಜರ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಬೇಗೂರು ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಅಸ್ಥಿಪಂಜರವನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಸದ್ಯ ಅಸ್ಥಿಪಂಜರಗಳನ್ನು ವಶಕ್ಕೆ ಪಡೆದು ಈಗಾಗಲೇ ಸೀಸ್ ಮಾಡಿದ್ದಾರೆ. ತದನಂತರದಲ್ಲಿ ಅದನ್ನು ಲ್ಯಾಬ್ಗೆ ಕಳುಹಿಸಿಕೊಟ್ಟು ಯಾವ ವ್ಯಕ್ತಿಯ ಅಸ್ಥಿಪಂಜರ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆಯನ್ನು ಕೂಡ ಚುರುಕುಗೊಳಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ರಘು ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು. ಇನ್ನು ಅಪಾರ್ಟ್ಮೆಂಟ್ನ ಇಂಗು ಗುಂಡಿಯಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರ್ವ ವಿಭಾಗದ ಜಂಟಿ ಆಯುಕ್ತ ರಮೇಶ್ ಬಾನೋತ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಇಂಗು ಗುಂಡಿ ಮಳೆ ಬಂದಾಗ ವಾಟರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನಿರುತ್ತದೆ ಅದು ಕ್ಲೀನ್ ಮಾಡುವ ಸಮಯದಲ್ಲಿ ಅದರಲ್ಲಿ ಒಂದು ಮೂಳೆಗಳು, ಹ್ಯೂಮನ್ ಸ್ಕೆಲೆಟನ್ ಸಿಕ್ತು. ಸ್ಕಲ್ಲು ಅದೆಲ್ಲ ನೋಡಿದರೆ ಹ್ಯೂಮನ್ ಸ್ಕೆಲೆಟನ್ ಎಲ್ಲ ಕಂಡು ಬಂತು. ಆನಂತರ ಅದು ಇಮಿಡಿಯೇಟ್ಲಿ ಅದ ಮೇಲೆ ನಮ್ಮ ಪೊಲೀಸರು ಹೋಗಿ ನೋಡಿಬಿಟ್ಟು FSL ಅವ್ರಿಗೂ ತಿಳಿಸಿದ್ದಾರೆ. ಅದನ್ನು ಮತ್ತೆ ರಿಕವರ್ ಮಾಡಿ ಎಕ್ಸಾಮಿನೇಷನ್ ಕಳಿಸಿದ್ದೀವಿ. ಅದು ನೋಡಿದರೆ ಮೇಲ್ನೋಡಿ ನೋಡಿದರೆ ಹ್ಯೂಮನ್ ಇದು ಥರ ಇದೆ, ಮೇಲ್ ಹ್ಯೂಮನ್ ಬಾಡಿ ಸ್ಕೆಲೆಟನ್ ಕಂಡು ಬರ್ತದೆ. ಸೊ ಅದು ಹೆಂಗೆ ಆಗಿದೆ ಏನಾಗಿದೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀವಿ. ಒಂದು ಕೇಸ್ ಟೇಕಪ್ ಮಾಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇಂಗು ಗುಂಡಿ ಮಳೆ ಬಂದಾಗ ವಾಟರ್ ರೈನ್